ವಿಡಿಯೋಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ and ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಯಾವುದೇ ತರಹದ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೇಗೆ ನೋಡ್ತಿದ್ದೀರಾ ವಿಜಯ್ ಕುಮಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್, ನಾನೇ ನಿಮ್ಮ ವಿಜಯ್. ಸೊ ಗೈಸ್, ನೀವು ಒಂದೊಂದ್ಸಲಿ ಅನ್ಕೊಂತಾ ಇರ್ತೀರಾ, ಸೊ ಒಂದು ವಾಟ್ಸಪ್ ಅಲ್ಲಿ ನಿಮ್ಗೆ ಹೋದ ತಕ್ಷಣ ಆನ್ಲೈನ್ ತೋರಿಸ್ತಾ ಇರುತ್ತೆ, ಸೊ ಆಫ್ಲೈನ್ ಮಾಡ್ಕೊಬೇಕಾಗಿತ್ತು. ಸೊ ಅಂದ್ರೆ ಬೇರೆಯವ್ರಿಗೆಲ್ಲ ತೋರಿಸ್ತಾ ಇರ್ತೀರಾ. ಸೊ ನೀವು 12 ಗಂಟೆ ಚಾಟಿಂಗ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಚಾಟ್ನ ಯಾರಾದ್ರೂ ತೆಗೆದು ನೋಡಿರ್ತಾರೆ. ಸೊ 12 ಗಂಟೆ ಏನ್ ಮಾಡ್ತಾ ಇದೆ ವಾಟ್ಸಪ್ ಅಲ್ಲಿ, ಸೊ ಈ ರೀತಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ವಾಟ್ಸಪ್ ಅಲ್ಲಿ ಆನ್ಲೈನ್ ಅಲ್ಲಿ ಇದ್ರು ಕೂಡ ನೀವೊಂದು ಆಫ್ಲೈನ್ ಅಲ್ಲಿ ಇದಾರೆ ಅಂತ ತೋರಿಸೋದು. ಅಂದ್ರೆ ಲಾಸ್ಟ್ ಸೀನ್ ನೀವು ಎಷ್ಟು ಗಂಟೆ ವಿಡಿಯೋ ಮಾಡಿರ್ತಾರೆ ನೋಡಿ, ಅಷ್ಟಿದಾಗುತ್ತೆ ಲಾಸ್ಟ್ ಸೀನ್ ಅಂತಾನೆ ತೋರಿಸುತ್ತೆ. ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ಆನ್ಲೈನ್ ಅಲ್ಲಿ ಇದ್ರೂ ಕೂಡ ಅಲ್ಲಿ ತೋರಿಸೋದಿರ, ಅಲ್ಲಿ ಆಫ್ಲೈನ್ ಆಗಿ ಇರುತ್ತೆ. ಸರಿ, ಹೇಗೆ ಮಾಡೋದು ಅಂತ ಎಲ್ಲ ಕೂಡ ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಮದು ಕೊನೆ ಗಂಟೆ ನೋಡಿ. ಕೊನೆ ಗಂಟೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನೀವು ಒಂದು ಆಫ್ಲೈನ್ ಅಲ್ಲಿ ಮಾಡ್ಕೋಬಹುದು ಅಂತ. ನೀವು ಈ ಒಂದು ವಿಡಿಯೋ ನೋಡಿದ್ರೆ ಪಕ್ಕಾ ಶಾಕ್ ಅಂದ್ರೆ ಶಾಕ್ ಆಗೇ ಆಗ್ತೀರಾ. ಸೊ ಈಗ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೇನು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಥರದೊಂದು ವಿಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರೂ ಕೂಡ ಶೇರ್ ಮಾಡೋದು ಮರಿಬಿಡಿ. ಸೊ ಬನ್ನಿ ಶುರು ಮಾಡೋಣ ವಿಡಿಯೋನ. ಈ ಒಂದು ಅಪ್ಲಿಕೇಶನ್ ಹೆಸರು ಬಂದು ಡೈರೆಕ್ಟ್ ಚಾಟ್ ಅಂತ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಒಂದು ಅಪ್ಲಿಕೇಶನ್ ಮಾತ್ರ ಚಿಂದಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇದ್ರ ಒಂದು ನೋಟಿಫಿಕೇಶನ್ ಆಕ್ಸೆಸ್ ಏನಿದೆ ನೋಡಿ, ಇದನ್ನ ನೀವು ಇಲ್ಲಿ ಡೈರೆಕ್ಟ್ ಚಾಟ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಲೋ ಕೊಡಬೇಕಾಗುತ್ತೆ. ಸೊ ಇದು ಫಸ್ಟ್ ಕೇಳುತ್ತೆ, ಆಮೇಲೆ ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಆನ್ಲೈನ್ ಇದ್ರೂ ಕೂಡ ನಿಮಗೆ ಆಫ್ಲೈನ್ ತೋರಿಸೋದು ಇದರಲ್ಲೇ. ಇದು ಯಾವುದೇ ಒಂದು APK ಅಪ್ಲಿಕೇಶನ್ ಅಲ್ಲ, ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೈರೆಕ್ಟ್ ಚಾಟ್ ಅಂತ. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಗೈಸ್, ಈಗ ಒಂದು ಟೆಸ್ಟ್ ಚಾಟ್ ಮಾಡೋದಾದರೆ ಟೆಸ್ಟ್ ಚಾಟ್ ಹೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಯಾವ ರೀತಿಯಾಗಪ್ಪ ಅಂತಂದರೆ, ಒಂದು ವಾಟ್ಸಪ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಎದರಲ್ಲೇ ಆಗಲಿ ಒಂದು ಏನೋ ಒಂದು ಮೆಸೇಜ್ ಬಂದ ತಕ್ಷಣ ಯಾರಿಂದ ಬಂದಿದೆ ಅವರ ಒಂದು DP ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲೇ ನಾವು ಟೈಪ್ ಎ ಮೆಸೇಜ್ ಅಂತ ಇದೆಯಲ್ಲ, ಇಲ್ಲೇ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಕಳಿಸ್ಬಿಡ್ಬೋದು. ಇಲ್ಲಿ ಇನ್ನೂ ಒಂದೇನಪ್ಪ ಅಂತಂದರೆ ಅವ್ರಿಗೆ ಡಬಲ್ ಟಿಕ್ ಹೋಗಿರುತ್ತೆ ಅಷ್ಟೇ, ಆದರೆ ಬ್ಲೂ ಕಲರ್ ಮಾರ್ಕ್ ಬಂದಿರಲ್ಲ. ಅವರು ನಮಗೆ ಮೆಸೇಜ್ ಕಳಿಸ್ತಾ ಇರಲ್ಲ, ನಾವು ಅದಕ್ಕೆ ರಿಪ್ಲೈ ಕೊಡಬೇಕು. ಸೊ ನಾವು ರಿಪ್ಲೈ ಕೊಡಬೇಕು ಅವರಿಗೆ. ಸೊ ರಿಪ್ಲೈ ಕೊಟ್ಟಾಗ ಮಾತ್ರ ಅವರಿಗೆ ಅದು ಬ್ಲೂ ಕಲರ್ ಮಾರ್ಕ್ ಬಂದು ಆಮೇಲೆ ನಮ್ಮ ಒಂದು ರಿಪ್ಲೈ ಹೋಗುತ್ತೆ ಅವರಿಗೆ. ಸೊ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಈ ರೀತಿ ಬಂದುಬಿಟ್ಟಿರುತ್ತೆ. ಸೊ ಅವರ ಒಂದು DP ಒಂದು ವಾಟ್ಸಪ್ಪಲ್ಲಿ ಯಾರೋ ಒಂದು ಮೆಸೇಜ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ಅವರೊಂದು DP ಈ ರೀತಿ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನೀವೇನೋ ಮೆಸೇಜ್ ಮಾಡಿರ್ತೀರ ನೋಡಿ, ಅದು ಬರುತ್ತೆ. ಸೊ ಈಗ ಒಂದು ಅಪ್ಲಿಕೇಶನ್ ಹತ್ರ ಹೋಗೋಣ. ಸೊ ಒಂದು ಅಪ್ಲಿಕೇಶನಲ್ಲಿ ಮತ್ತೆ ನೀವು ಸೆಟ್ಟಿಂಗ್ಸನ್ನು ಮಾಡ್ಕೊಬೋದು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಷ್ಟೊಂದು ಸೆಟ್ಟಿಂಗ್ಸ್ಗಳಿದ್ದಾವೆ, ಅವನ್ನೆಲ್ಲ ನೀವು ನೋಡಿಕೊಂಡು ನೀವು ಮಾಡ್ಕೊಬೋದು ಸೆಟ್ಟಿಂಗ್ಸನ್ನು. ನೀವು ಆರಾಮಾಗಿ ನೀವು ವಾಟ್ಸಪ್ಪಲ್ಲಿ ಆನ್ಲೈನು ವಾಟ್ಸಪ್ ಅಷ್ಟೇ ಅಲ್ಲ, ಸೊ ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ವಾಟ್ಸಪ್ನ ಅಷ್ಟೇ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆ್ಯಡ್ ಮೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮೊಂದು ಬೇರೆ ಏನೋ ಒಂದು ಅಪ್ಲಿಕೇಶನ್ ಒಂದು ನೋಟಿಫಿಕೇಶನ್ ಬಂದರೂ ಕೂಡ ಅಲ್ಲಿ ತೋರಿಸ್ಬಿಡುತ್ತೆ. ಸೊ ಫೇಸ್ಬುಕ್ ಆಗಲಿ ಎಲ್ಲ ಒಂದು ಅಪ್ಲಿಕೇಶನ್ಸ್ ಕೂಡ ನೀವು ಆ ರೀತಿ ಆನ್ ಮಾಡ್ಕೊಬೋದು. ಆದರೆ ನಾನು ಅವೆಲ್ಲ ಬೇಡ ಅಂತ ಬರೀ ಇನ್ಸ್ಟಾಗ್ರಾಮು ವಾಟ್ಸಪ್ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇದು ನೀವು ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಇಲ್ಲ ಅಂದರೂ ಕೂಡ ಇಲ್ಲೇ ಬಂದ್ಬಿಡುತ್ತೆ. ಸೊ ಆ ರೀತಿಯಾಗಿ ಯಾವ ರೀತಿಯಪ್ಪ ಅಂತಂದರೆ, ಯಾರೋ ಒಬ್ರು ಈ ರೀತಿಯಾಗಿ ಒಂದು ನಿಮಿಷ ಯಾರೋ ಒಬ್ಬರು ಈ ರೀತಿಯಾಗಿ ಒಂದು ವಾಟ್ಸಪ್ಪಲ್ಲಿ ಈ ರೀತಿ ಮೆಸೇಜ್ ಕಳಿಸಿದ್ರು ಅಂದ್ಕೊಳ್ಳಿ. ಸೊ ಇರ್ತಾ ಬರುತ್ತೆ, ಅದ್ರ ಮೇಲೆ ಅವರ ಒಂದು DP ಕೂಡ ಕಾಣಿಸುತ್ತೆ ಅಲ್ಲಿ ನಾವು ಇಲ್ಲೇ ಟೈಪ್ ಎ ಮೆಸೇಜ್ ಅಂತ ಇದಿಲ್ಲ. ಇವಾಗ ಅವ್ರಿಗೆ ನಾವು ನೋಡಿದ್ದೀವಿ ಅಂತ ಅವ್ರಿಗೆ ತೋರಿಸೋದಿಲ್ಲ, ಅವ್ರಿಗೆ ಡಬಲ್ ಟಿಕ್ ಹೋಗೋದೇ ಇಲ್ಲ. ಇವಾಗ ನಾವೇನೋ ಒಂದು ರಿಪ್ಲೈ ಕಳಿಸ್ತೀವಲ್ವಾ, ನಾನು ರಿಪ್ಲೈ ಕಳಿಸ್ತೀನಿ. ರಿಪ್ಲೈ ಕಳಿಸಿದ ತಕ್ಷಣ ಅವ್ರಿಗೆ ಅದು ಡಬಲ್ ಟಿಕ್ ಬಂದು ಆಮೇಲೆ ಬ್ಲೂ ಕಲರ್ ಮಾರ್ಕ್ ಬರುತ್ತೆ, ಅಲ್ಲಿ ಗಂಟೆ ಅವ್ರಿಗೆ ಬಂದಿರಲ್ಲ. ಸೊ ಆಮೇಲೆ ನಮ್ಮ ರಿಪ್ಲೈ ಅಲ್ಲಿ ಹೋಗುತ್ತೆ. ಬೇಕಾದ್ರೆ ನೀವು ವಾಟ್ಸಪ್ ಕೂಡ ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ಚಿಂದಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನ ತೆಗ್ಸೋದೇನಪ್ಪ ಅಂತಂದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಲರ್ ರಾಂಗ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಹೋಗ್ಬಿಡುತ್ತೆ. ಅದು ಅಷ್ಟೇ ಫ್ರೆಂಡ್ಸ್. ಸೊ ಓಕೆ ಗಾಯ್ಸ್, ನೋಡಿದ್ರಲ್ಲ, ಇದಾಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್
ಲೈಕ್ನ ಮಾಡಿ ಆ್ಯಂಡ್ ಏನೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರೂ ಕೂಡ ಶೇರ್ನ ಮಾಡೋದು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.